ಕಾಂಗ್ರೆಸ್ ಸರ್ಕಾರದ 2 ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದ ಸಾಧನೆ ಬರೀ ಸಾಧನೆ ಅನ್ನೋಕ್ಕಾಗೋದಿಲ್ಲ, ಮಹಾಸಾಧನೆಯನ್ನು ಮಾಡಿದಂಥ ಏನು ಸಾಧನೆ ಅಂದರೆ ಬೆಲೆ ಏರಿಕೆಯೇ ಮಹಾಸಾಧನೆ ಅವರು. ಈ ಬೆಲೆ ಏರಿಕೆಯಿಂದ ಬಡವರಿಗೆ ಬರೆ ಹೇಳ್ತಕ್ಕಂಥ ಕೆಲಸ ಮಾಡಿತ್ತು. ಅದೇ ರೀತಿ SC/ST ಅನುದಾನವನ್ನು ದುರ್ಬಳಕೆ ಮಾಡ್ತಕ್ಕಂಥ ಇರ್ಬೋದು, ರೈತರಿಗೆ ಉಪಯೋಗಿ ಯೋಜನೆಗಳು, ಕೃಷಿ ಉಪಯೋಗಿ ಯೋಜನೆಗಳನ್ನು ಬಂದ್ ಮಾಡುವ ಮೂಲಕ ರೈತರಿಗೆ ಕೂಡ ಅನ್ಯಾಯನ ಮಾಡಿದೆ. ಅಲ್ಪಸಂಖ್ಯಾತರಿಗೆ ಕಾನೂನು ಇಲ್ಲದೆ 4% ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡೋದು. ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಏನಾಗ್ಯದ ಅಂದ್ರೆ ಇಡೀ ರಾಜ್ಯ ಜನ ಕಾಂಗ್ರೆಸ್ ಸರ್ಕಾರ ಬಿಟ್ಟು ದೂರ ಬಂದುಬಿಟ್ಟಾರೆ. ಅವರ ದುರಾಡಳಿತ, ಅವರ ಬೆಲೆ ಏರಿಕೆ, ಅವರ ಕಾರ್ಯವೈಖರಿ ಕಂಡ ಇಡೀ ರಾಜ್ಯ ಜನ ಕಾಂಗ್ರೆಸ್ಸನ್ನು ಬಿಟ್ಬಿಟ್ಟಾರೆ. ಅವ್ರಿಗೆ ಮುಂದೆ ಚುನಾವಣೆ ಭಯ ಅವರಿಗೆ. ಅವ್ರು ಏನದ ಅಂದ್ರೆ ಅಲ್ಪಸಂಖ್ಯಾತರ ಇಟ್ಕೊಳ್ಳತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಅಲ್ಪಸಂಖ್ಯಾತರಿಗೆ 4% ಮೀಸಲಾತಿಯನ್ನು ಘೋಷಣೆ ಮಾಡ್ತಾರೆ. ಆದರೆ ರಾಜ್ಯದಲ್ಲಿ ಕಾಮಗಾರಿಗಳೇ ಇಲ್ಲ. ಗುತ್ತಿಗೆದಾರರು ರಾಜ್ಯವನ್ನು ಬಿಟ್ಟು ಬೇರೆ ರಾಜ್ಯಕ್ಕೆ ಕೆಲಸ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಟೆಂಡರ್ ಕರೆದಂಥ ಕಾಮಗಾರಿಗಳು 0. ಆದರೆ ಅಲ್ಪಸಂಖ್ಯಾತ 4% ಎಲ್ಲಿ ಕೊಡ್ತೀರಿ? ಕಾಮಗಾರಿಗಳಿಲ್ಲ. ಅಂದರೆ ಅಲ್ಪಸಂಖ್ಯಾತರಿಗೆ ಮೂಗಿಗೆ ತುಪ್ಪ ಒರೆಸಿ ರಾಜಕಾರಣ ಮಾಡೋಕ್ಕಾಗಿ ಇದು ಘೋಷಣೆ. ಅವರಿಗೂ ಕೂಡ ಇದು ಉಪಯೋಗ ಇಲ್ಲ ಅಂತಕ್ಕಂಥ ಯೋಜನೆ ಇದು. ಇದರ ವಿರುದ್ಧ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಯುವ ಶಕ್ತಿಯಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಹಮ್ಮಿಕೊಂಡು ಇವತ್ತು ಶಿವಾಜಿ ಸರ್ಕಲ್ನಲ್ಲಿ ಜನರನ್ನು ಜಮಾಯಿಸಿ ಮಹಾತ್ಮ ಗಾಂಧಿ ಸರ್ಕಲ್, ಬಸವೇಶ್ವರ ಸರ್ಕಲ್, ಸಂತ ಕನಕದಾಸ್ ಸರ್ಕಲ್, ಮುಂದೆ ಅಂಬೇಡ್ಕರ್ ಸರ್ಕಲ್, ಮುಂದೆ ದರ್ಬಾರ್ ಮೈದಾನದಲ್ಲಿ ಸಮಾವೇಶವನ್ನು ಒಂದು ಆಯೋಜನೆ ಮಾಡಿದೆವು. ಆದರೆ ವಿಚಿತ್ರ ಕಾಂಗ್ರೆಸ್ ಸರ್ಕಾರ ನಡೆ ನಾವು ಭಾರತೀಯ ಜನತಾ ಪಕ್ಷ ರಾಜ್ಯಾಧ್ಯಕ್ಷರು, ರಾಜ್ಯ ತಂಡ ಇವತ್ತು ಹೋರಾಟವನ್ನು ಹಮ್ಮಿಕೊಂಡ್ರೆ ಅವರು ಕೂಡ ಹೋರಾಟ ಮಾಡ್ತಾರೆ ಕೇಂದ್ರ ಸರ್ಕಾರ ವಿರುದ್ಧ. ಅಂದರೆ ಕೇಂದ್ರ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕೇಳ್ತಾರ, ಕೇಂದ್ರ ಸರ್ಕಾರದಲ್ಲಿ ಬೆಲೆ ಏರಿಕೆ ಆಗಿಲ್ವಾ ಅಂತಕ್ಕಂಥ ಪ್ರಶ್ನೆ, ಕೇಂದ್ರ ಸರ್ಕಾರ ಸಾಲ ಮಾಡಿಲ್ವಾ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾರೆ. ಆದರೆ ಮುಖ್ಯಮಂತ್ರಿಗೆ ಕೇಳೋಕ್ಕೆ ಇಚ್ಛೆ ಪಡ್ತೀನಿ, ಸಾಲ ಕೇಂದ್ರ ಸರ್ಕಾರದಲ್ಲಿ ಮಾಡಿರ್ಬೋದು, ಬೆಲೆ ಏರಿಕೆ ನಿಮ್ಮ ಹಾಗೆ ಉಸಿರಾಡುವ ಗಾಳಿಯನ್ನೊಂದು ಬಿಟ್ಟು ಎಲ್ಲ ವಸ್ತುಗಳ ಮೇಲೆ ಏರ್ಸಕತಿ ಏರಿಸಿಲ್ಲ. ಸಾಲ ಮಾಡಿರ್ಬೋದು, ಆ ಸಾಲ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ದೇಶದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ತಾ ಇದೆ. ಎಲ್ಲ ರಂಗದಲ್ಲೂ ಕೂಡ ಭಾರತ ಇವತ್ತು ರೈಲ್ವೆ ಇಲಾಖೆ ತಗೋರಿ, ಏರ್ಪೋರ್ಟ್ ತಗೋರಿ, ರಾಷ್ಟ್ರೀಯ ಹೆದ್ದಾರಿ ತಗೋರಿ, ಇನ್ನೂ ಹಲವಾರು ನೂರಾರು ರಂಗಗಳಲ್ಲಿ ಕೂಡ ಭಾರತ ಸಮೃದ್ಧಿಯನ್ನು ಕಾಣ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಕೇಳಲಿಕ್ಕೆ ನಿಮ್ಮಲ್ಲಿ ಯಾವ ಥರದ ಅವಕಾಶ ಇಲ್ಲ. ಕೇಂದ್ರ ಸರ್ಕಾರ ಕೇಳ್ತಕ್ಕಂಥ ನೈತಿಕತೆ ನಿಮಗಿಲ್ಲ. ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವ್ರು ಕೇಳ್ತೀನಿ, ನೀವು ಮಾರವೇಷ ಹಾಕ್ಕೊಂಡು ರಾಜ್ಯ ತಿರುಗಾಡ್ರಿ, ನಿಮ್ಮ ವೇಷ ಬದಲಾಯಿಸ್ಕೊಂಡು ತಿರುಗಾಡ್ರಿ. ಎಲ್ಲಿ ಜನ ಕೂಡೀಕರಣ ಚರ್ಚೆ ಮಾಡ್ತಿರ್ತಾರೆ ಅವರ ಮಾತುಗಳನ್ನು ಕೇಳ್ರಿ. ಜನ ಆಕ್ರೋಶಗೊಂಡಿದ್ದಾರೆ, ನಿಮಗೆ ಚೀಮಾರಿ ಹಾಕ್ತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ಯಾರು ನೆಮ್ಮದಿಯಾಗಿದ್ದಾರೆ, ಯಾರು ಆನಂದವಾಗಿದ್ದಾರೆ ಅಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಆರಾಮದಾರ. ಅವ್ರನ್ನ ಬಿಟ್ಟರೆ ಉಪಮುಖ್ಯಮಂತ್ರಿಗಳು ಆರಾಮದಾರ, ಅವ್ರನ್ನ ಬಿಟ್ಟರೆ ಮಂತ್ರಿಗಳು ಆರಾಮದಾರ. ಆದ್ರೆ ರಾಜ್ಯದ ಕೂಲಿ ಕಾರ್ಮಿಕರು ಆರಾಮದಾರ, ಏನು ರೈತರು ಆರಾಮದಾರ, ಗುತ್ತಿಗೆದಾರ ಆರಾಮದಾರ, ವ್ಯಾಪಾರಸ್ಥರು ಆರಾಮದಾರ? ಯಾರೂ ಆರಾಮಿಲ್ಲ. ಹೋಲ್ಬಿಡ್ರಿ, ಶಾಸಕರೇ ನೆಮ್ಮದಿಯಿಂದ ಇಲ್ಲಿ ಇವತ್ತು. ಅದು BJP ಶಾಸಕರನ್ನ ಬಿಡ್ರಿ, ನಿಮ್ಮ ಕಾಂಗ್ರೆಸ್ ಶಾಸಕರನ್ನ ಕೇಳ್ರಿ. ಇವತ್ತು ಎಲ್ಲ ಮತಕ್ಷೇತ್ರ ಶಾಸಕರಿಗೆ ಜನ ಚೀಮಾರಿ ಹಾಕಕತ್ತಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಶಾಸಕರ ಪರಿಸ್ಥಿತಿ ನೆಮ್ಮದಿಯಿಂದಿಲ್ಲ. ನೀವು ಕೆಲವೊಂದು, ನಾನು ಬಿಜಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ಬಿಜಾಪುರದಲ್ಲಿ ಸಿದ್ದೇಶ್ವರ ಆಶ್ರಮ, ನಡೆದಾಡುವ ದೇವರು ಸಿದ್ದೇಶ್ವರ ಆಶ್ರಮ ಸುತ್ತಮುತ್ತ ಬಡಾವಣೆ ತಿರುಗಾಡ್ರಿ. ಭಾಳಷ್ಟು ಜನ ಆಶ್ರಮ ಸುತ್ತ ಇರಬೇಕಂತೇಸಿಂದ ಅಲ್ಲಿ ವಾತಾವರಣ ಚಲೋ ಇರ್ತೇಸಿಂದ ಅಲ್ಲಿ ಭಾಳಷ್ಟು ಮನೆ ಕಟ್ಟಿ ನೆಮ್ಮದಿಯಾಗಿರ್ಬೇಕಂದ್ರೆ ಮನೆ ಬಾಗಿಲ ತೆಗೆದು ಹೊರಗೆ ರೋಡ್ ನೋಡಿಬಿಟ್ರೆ 40 ವರ್ಷ ಹಿಂದೆ
ಏನು ಹಳ್ಳಿ ಒಳಗೆ ಇದ್ದೀವಿ ಆ ವಾತಾವರಣ ನಮ್ಮ ಐಶ್ವರ್ಯ ನಗರ ಆನಂದ್ ನಗರ್ ಆಶ್ರಮ ಸುತ್ತಮುತ್ತ ಬಡಾವಣೆ ಹೆಂಗೆ ಕಾಣಕತ್ತೈತಿ. ಆ ಶಾಸಕರನ್ನ ಚೀಮಾರಿ ಹಾಕಾಕತ್ತಾರ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಹಿಂಗದ. ಅದಕ್ಕೆ ನಾನು ಹೆಚ್ಚಿಗೆ ಮಾತನಾಡದೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರಣ್ಣವರು ರಾಜ್ಯದ ತಂಡ ಇವತ್ತು ಬಿಜಾಪುರಕ್ಕೆ ಬರ್ತಾ ಇದೆ. ಎಲ್ಲ ಮಾಧ್ಯಮದವರಲ್ಲಿ ನನ್ನ ಮನವಿ ಏನಂದ್ರೆ, ಇದು ಜನರ ಆಕ್ರೋಶ ಏನದ, ಜನ ಅಲ್ಲಿ ಕೂತಲ್ಲಿ ನಿಂತಲ್ಲಿ ಮಾತನಾಡ್ತಕ್ಕಂಥ ಆಕ್ರೋಶಗಳನ್ನು ಸರ್ಕಾರಕ್ಕೆ ಮುಟ್ಟಿಸಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು, ರಾಜ್ಯ ತಂಡ, ಬಿಜಾಪುರದ ಎಲ್ಲ 8 ಮತಕ್ಷೇತ್ರದ ನಾಯಕರು, ನಮ್ಮ ಲೋಕಸಭಾ ಸದಸ್ಯರು ಒಳಗೊಂಡಂತೆ ಇವತ್ತು ಬಿಜಾಪುರದಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಆ ಹೋರಾಟದ ಯಶಸ್ವಿಗೆ ಇವತ್ತು ಮಾಧ್ಯಮ ಕೂಡ ಆ ಜನರ ಕಷ್ಟದಲ್ಲಿ ಭಾಗವಹಿಸಲು ಇದರ ಪ್ರತಿ ಜಿಲ್ಲೆಯ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಈ ಸಂದೇಶ ಹೋಗಿ ನಾವು ಮಾಡ್ತಕ್ಕಂಥ ಹೋರಾಟ ಯಶಸ್ವಿಯಾಗಿ ಮಾಡಲಿಕ್ಕೆ ತಾವು ಸಹಕಾರ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸರ್, ಇವತ್ತು ರಾಜ್ಯ ನಾಯಕರ ತಂಡದ ಒಂದು ಇವತ್ತು ಯಾದಿ ಬರ್ತಾ ಇದೆ. ಅದನ್ನು ನಾನು ನಂತರ ಹೇಳ್ತೀನಿ. ಆದರೆ ಇಲ್ಲಿ ನನ್ನ ಅಂದಾಜು ಒಂದು 10,000 ಮೇಲ್ಪಟ್ಟು ಜನ ನಮ್ಮಲ್ಲಿ ಸ್ವಇಚ್ಛೆಯಿಂದ ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ. 4 ಗಂಟೆಗೆ ಪ್ರಾರಂಭ ಆದಂಥ ಪಾದಯಾತ್ರೆ ಶಿವಾಜಿ ಸರ್ಕಲ್ನಲ್ಲಿ ಪ್ರಾರಂಭವಾಗಿ 4 ಗಂಟೆಯಿಂದ ಅದು ಕ್ರೀಡಾಂಗಣವರೆಗೆ ದರ್ಬಾರ್ ಗ್ರೌಂಡ್ವರೆಗೆ ಹೋಗಿ ಅಲ್ಲಿ ಸಮಾವೇಶವನ್ನು ನಾವು ಆಯೋಜನೆ ಮಾಡ್ತಾಯಿದ್ವಿ. 17 ಏಪ್ರಿಲ್ 2025. ಸರ್, ಬಿಜಾಪುರ ಜನ ಭಾಳ ಶಾಂತಿ ಪ್ರಿಯರು, ಅವ್ರಲ್ಲಿ ಭಾಳ ವಿಚಾರವಾದಿಗಳಿದ್ದಾರೆ. ಅಂಥ ಕೆಲಸಕ್ಕೆ ಯಾವ ವ್ಯಕ್ತಿನೂ ಕೈ ಹಾಕಂತಕ್ಕಂಥ ನಂಬಿಕೆ ನನಗದು. ಅದು ಬೇರೆ ಜಿಲ್ಲೆಯಲ್ಲಿ ಆಗಿರ್ಬೋದು, ನಮ್ಮ ಬಿಜಾಪುರ ಜಿಲ್ಲೆ ಜನ ಆ ರೀತಿ ಮಾಡ್ಲಿಕ್ಕಿಲ್ಲ ಅಂತ ನಂಬಿಕೆ ನಮಗದು. ಅವ್ರಿಗೆಲ್ಲರಿಗೂ ಕೂಡ ನಾನು ಮನವಿ ಮಾಡ್ತೀನಿ, ಒಬ್ಬ ಮಾಡ್ತಕ್ಕಂಥ ಒಂದು ತಪ್ಪು ಬಿಜಾಪುರ ಜಿಲ್ಲೆಯ ಮಾನ ಮರ್ಯಾದೆ ಹಾಳಬಾರದ ತಿಳಿಸಿಂದ ಅಂಥ ವ್ಯಕ್ತಿಗಳಿಗೆ ನಾನು ತಮ್ಮ ಮೂಲಕ ಮನವಿ ಮಾಡ್ತೀನಿ, ಅಂಥ ಯಾವ ಕೆಲಸದಲ್ಲಿ ಕೂಡ ಭಾಗಿಯಾಗಬಾರದು ನಾವು ಜಿಲ್ಲಾಧ್ಯಕ್ಷನಾಗಿ ಮನವಿ ಮಾಡ್ತೀನಿ. ಪ್ರಮಾಣದಲ್ಲಿ ಬಿಜೆಪಿ ವಿರುದ್ಧವಾಗಿ ದೊಡ್ಡ ಪ್ರತಿಭಟನೆ ಮತ್ತು ಅವ್ರ ಕೈಯಲ್ಲಿ ಬಿಂಬಿಸ್ಕೊಂಡಿದ್ದಾರೆ, ಅವ್ರ ಕೈಯಲ್ಲಿ ಗುರುಸ್ಕೊಳ್ತಿದ್ದಾರೆ. ಈಗ ಅವ್ರ ಮೇಲೆ ಏನಾದ್ರು ಪಕ್ಷ ಕ್ರಮ ತಗೊಳ್ತಾ ಅದ್ರ ಬಗ್ಗೆ ಏನು ಈಗ ಏನಾದ್ರು? ಸರ್, ಈಗ ಜನಾಕ್ರೋಶ ಯಾತ್ರೆ ಇರೋದ್ರಿಂದ ಇವತ್ತು ನಮಗೆ ಮೂಲ ಉದ್ದೇಶ ಈ ಜನರಿಗೆ ಇರ್ತಕ್ಕಂಥ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕು. ಜನರ ಸಮಸ್ಯೆಗೆ ಸ್ಪಂದಿಸಿ ಹೋರಾಟ ಮಾಡೋ ಮೂಲಕ ಕಾಂಗ್ರೆಸ್ ಸರ್ಕಾರನ ಎಚ್ಚರಿಸಬೇಕಾಗೈತಿ. ಅದ್ರ ಬಗ್ಗೆ ಇವತ್ತು ನಾನು ವಿಷಯ ಚರ್ಚೆ ಮಾಡ್ತೀನಿ. ಬಸನಗೌಡ ಪಾಳ್ಯ ಯತ್ನಾಳರ ಬಗ್ಗೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ನೀವು ಪಕ್ಷದಲ್ಲಿ ಏನು ತೀರ್ಮಾನ ತಗೊಂಡ್ರಿ? ಇಲ್ಲ ಸರ್, ಪಕ್ಷ ಡ್ಯಾಮೇಜ್ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ. ಪಕ್ಷ ಭಾಳಷ್ಟು ಬಲಿಷ್ಠ ಆಗ್ಯದ. ಪಕ್ಷಕ್ಕೆ ಭಾಳಷ್ಟು ನಾಯಕರ ಆಲ್ರೆಡಿ ಯುವ ನಾಯಕರು ಕೂಡ ಇಲ್ಲಿ ಮುಂದೆ ಬರೀ ಒಂದೇ ನಾಯಕರಿಲ್ಲ, ಯುವ ನಾಯಕರು ಕೂಡ ಬರಬೇಕಾಗೈತಿ. ಯುವಕ ನಾಯಕರು ಬೆಳಿಬೇಕಾಗೈತಿ ನಮ್ಮ ಪಕ್ಷದೊಳಗೆ.